ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಪ್ರತಿ ವಿಡಿಯೋದಲ್ಲಿ ಪಾಲಕರು, ಪೋಷಕರು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ವಿದ್ಯಾರ್ಥಿಗಳಿಗಿಂತ ಕೆಲವೊಮ್ಮೆ ಅವರ ತಂದೆ ತಾಯಿಗಳಿಗೆ ತಮ್ಮ ಮಗ ಅಥವಾ ಮಗನ್ನ ಒಳ್ಳೆ ಕಾಲೇಜಿಗೆ ಸೇರಿಸಬೇಕು ಅನ್ನೋ ಒಂದು ಆತುರ, ಒಂದು ಹಂಬಲ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳು ಈಗ ಅಭ್ಯಾಸ ಮಾಡಿದ್ರಿ, ಈಗ ರಜಾ ಇದೆ, ಆರಾಮಾಗಿರ್ತಾರೆ. ಕೆಲವೊಬ್ರು ಏನೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೀನು ಯಾವ್ದು CS ತಗೋತೀಯೋ, ENC ತಗೋತೀಯೋ, ಏನ್ ತಗೋತೀಯ ನೋಡು ಅಂತ ತಂದೆ ತಾಯಿ ಹೇಳ್ತಾ ಇರ್ತಾರೆ. ವಿದ್ಯಾರ್ಥಿ ಅದ್ರ ನೋಡಿದ್ರೆ ಆಯ್ತು ಬಿಡು, ಆಮೇಲೆ ರ್ಯಾಂಕ್ ಬಂದಿಂದ ನೋಡ್ತೀನಿ ಅಂತ ಖಾಲಿ ಒಂದು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಈ ಒಂದು ರಜಾ ದಿನ ಅನ್ನೋ ಹಾಗೆ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ ಕಾರಣ ನಾನು ಪ್ರತಿ ವಿಡಿಯೋದಲ್ಲಿ ಪಾಲಕರನ್ನ ಅಡ್ರೆಸ್ ಮಾಡಿ ಮಾತಾಡ್ತೀನಿ. ಈಗ ವಿಷಯಕ್ಕೆ ಬರೋಣ. ಈಗ ಬಹಳಷ್ಟು ನಾನು ಕಾಮೆಂಟ್ನಲ್ಲಿ ನೋಡ್ತಾ ಇದ್ದೀನಿ, ಬಹಳಷ್ಟು ಏನು ಕಾಮೆಂಟ್ ಬರ್ತಾ ಇದ್ದೀವಿ ಅಂದ್ರೆ, ನನ್ನದು ರೂರಲ್ ಕೋಟಾ ಇದೆ, ಕನ್ನಡ ಮೀಡಿಯಂ ಇದೆ, 2A 3B ಹೈದರಾಬಾದ್ ಕರ್ನಾಟಕ, ನನ್ನ ರ್ಯಾಂಕ್ ಎಷ್ಟು ಅಂತ. ಅಂದ್ರೆ ಅವ್ರಿಗೆ ತಮ್ಮ ಒಂದು ಈ ರಿಸರ್ವೇಶನ್ ಆಯ್ತು, ತಮ್ಮ ಕ್ಯಾಟಗರಿ ಆಯ್ತು, ಅದರ ಮೂಲಕನೂ ರ್ಯಾಂಕಿಗೆ ಅಫೆಕ್ಟ್ ಆಗುತ್ತಾ ಅಂತ, ಅದರ ಮೂಲಕ ರ್ಯಾಂಕ್ ಚೇಂಜ್ ಆಗುತ್ತಾ ಅನ್ನುವಂಥ ಒಂದು ಭಾವನೆ ಇದ್ದಿರಬೇಕು. ಅಂದ್ರೆ ಜನರಲ್ ಮೆರಿಟ್ನವರಿಗೆ ಒಂದು ರ್ಯಾಂಕು, 2A ಇದ್ರೆ ಒಂದು ರ್ಯಾಂಕು, 3B ಇದ್ರೆ ಒಂದು ರ್ಯಾಂಕು, ಮತ್ತೆ ಕನ್ನಡ ಮೀಡಿಯಂ ರೂರಲ್ 3B ಎಲ್ಲ ಇದ್ರೆ ಅದಕ್ಕೊಂದು ರ್ಯಾಂಕು, ಸ್ಪೋರ್ಟ್ಸ್ ಕೋಟಾ ಇದ್ರೆ ಒಂದು ರ್ಯಾಂಕು, NCC ಇದ್ರೆ ಒಂದು ರ್ಯಾಂಕು, ಈ ರೀತಿ ಏನೋ ಅವ್ರ ಮನಸ್ಸಿನಲ್ಲಿ ಇದ್ದಿರಬಹುದು. ಅಥವಾ ಕೆಲವೊಮ್ಮೆ ಏನಾಗ್ತದೆ, ಲೂಸ್ ಟಾಕ್ ನಡೀತಾ ಇರ್ತವೆ. ಈಗ ಅಕ್ಕಪಕ್ಕದವರು, ನಿಮ್ದೇನ್ ಬಿಡ್ರಿ, ಕ್ಯಾಟಗರಿ ಇದೆ, ಚೆನ್ನಾಗಿ ರ್ಯಾಂಕ್ ಬರುತ್ತೆ, ನಮ್ದೇನು ಜನರಲ್ ಮೆರಿಟ್, ಹೀಗೆ ಅಂದ್ರೆ ಕ್ಯಾಟಗರಿ ಇರುತ್ತೆ, ಚೆನ್ನಾಗಿ ರ್ಯಾಂಕ್ ಬರುತ್ತೆ ಅಂದ್ರೆ ಅವ್ರದ್ದು ಒಂದು ರೀತಿಯಿಂದ ಕರೆಕ್ಟ್. ಅಂದ್ರೆ ಅವ್ರು ತಿಳ್ಕೊಂಡಿರೋದ್ರಲ್ಲಿ ಏನಿದೆ ಅಂದ್ರೆ, ಏನು ಬಹುಶಃ ಏನು ಮಿಸ್ಟೇಕ್ ಆಗಿರ್ಬೋದು ಅಂತಂದ್ರೆ, ಇಲ್ಲಿ ನಾನು ನಿಮ್ಗೆ ಒಂದು ರಫ್ ಆಗಿ ಹೇಳ್ತೀನಿ. ಜನರಲ್ ಮೆರಿಟ್ ವಿದ್ಯಾರ್ಥಿಗೆ ಒಂದು 10,000 ರ್ಯಾಂಕ್ ಬಂದಿದೆ ಅಂತ ತಿಳ್ಕೊಳ್ಳಿ. 10,000ಗೆ ಅವ್ನಿಗೆ ಯಾವುದೋ ಒಂದು ಕಾಲೇಜಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದೇ ಪಕ್ಕದ ಮನೆಯಲ್ಲಿ 2A ಒಂದು 2A ಕ್ಯಾಟಗರಿ ಅವರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಒಂದು ಹುಡುಗನಿಗೆ, ಇವನ್ಗೆ 10,000 ಬಂದಿದೆ, ಅವನಿಗೆ 12,000 ಬಂದಿದೆ. ಅವನು 2A, ಇವೊಂದು ಜನರಲ್ ಮೆರಿಟ್. ಅವನಿಗೂ ಕೂಡ 12,000 ರ್ಯಾಂಕ್ ಬಂದರೂ ಕೂಡ ಅವನಿಗೂ ಅದೇ ಕಾಲೇಜಲ್ಲಿ ಅದೇ ಒಂದು ಇದು ಬ್ರಾಂಚು ಸಿಗೋ, ಕಂಪ್ಯೂಟರ್ ಸೈನ್ಸ್ ಇವನಿಗೆ ಸಿಕ್ಕಾಗಿ ಅವನಿಗೂ ಸಿಗೋ ಚಾನ್ಸ್ ಇರುತ್ತೆ. ಇಲ್ಲ ಅಥವಾ ಒಂದು ಅಷ್ಟೊಂದು ವೇರಿಯೇಷನ್ ಆಗೋದಿಲ್ಲ ಅಂತ ತಿಳ್ಕೊಂಡು 10% ವೇರಿಯೇಷನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇವನು 10,000 ಬಂದಿದೆ, ಒಂದು 11,000 ಬಂದಿದೆ ಅಂದಾಗ ಇವನು 10,000 ರ್ಯಾಂಕು ಜನರಲ್ ಮೆರಿಟ್ನ ಒಂದು ಏನೋ ಒಂದು 10,000 ರ್ಯಾಂಕ್ ಇದೆ, ಅದು 2A ಕ್ಯಾಟಗರಿಯ ಒಂದು 11,000 ರ್ಯಾಂಕಿಗೆ ಸರಿ ಆಯ್ತು. ಇಲ್ಲಿ ನಾನು ಏನು ಸಿಸ್ಟಮ್ ಅನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಹಾಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಇನ್ನೊಂದು ಪಕ್ಕದ ಮನೆಯಲ್ಲಿ SC ಕ್ಯಾಟಗರಿ ವಿದ್ಯಾರ್ಥಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ 15,000 ಬಂದಿದೆ. ಅವನಿಗೂ ಕೂಡ ಅದೇ ಕಾಲೇಜಲ್ಲಿ ಅದೇ ಬ್ರಾಂಚು, ಕಂಪ್ಯೂಟರ್ ಸೈನ್ಸ್ ಬ್ರಾಂಚು ಸಿಗ್ತಾ ಇದೆ. ಅವನು 15,000 ಬಂದಿದೆ, ಇವೊಂದು 10,000 ಬಂದಿದೆ, ಇವೊಂದು 11,000 ಬಂದಿದೆ. ಆದ್ರೆ ಇವನಿಗೂ ಸಿಗ್ತಾ ಇದೆ, ಅವನಿಗೂ ಸಿಗ್ತಾ ಇದೆ. ಇನ್ನೊಂದು ಪಕ್ಕದ ಮನೆ, ಹಾಗೆ ಉದಾಹರಣೆ ತಗೊಂಡು, ಪಕ್ಕದ ಮನೆಯಲ್ಲಿ ST ಕ್ಯಾಟಗರಿ ಒಂದು ವಿದ್ಯಾರ್ಥಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನು 20,000 ಬಂದಿದೆ, ಅವನಿಗೂ ಅದೇ ಕಾಲೇಜಲ್ಲಿ ಅದೇ ಬ್ರಾಂಚ್ ನಲ್ಲಿ ಸೀಟ್ ಸಿಗ್ತಾ ಇದೆ. ನೋಡಿ, ಜನರಲ್ ಮೆರಿಟ್ 10,000 ಏನ್ ಸಿಗ್ತಾ ಇದೆ ಅಲ್ಲ, ಅದೇ ಸೀಟು ST ಕ್ಯಾಟಗರಿಗೆ 20,000 ವಿದ್ಯಾರ್ಥಿಗೆ ಸಿಗ್ತಾ ಇದೆ. ಅಂದ್ರೆ ಅವರ ಒಂದು ರಿಸರ್ವೇಶನ್ ಪ್ರಕಾರ 10,000 ಈಕ್ವಲ್ ಟು 20,000 ಆಗ್ಬಿಡ್ತಿರ್ಲಿ. ಈ ರೀತಿ ಈ ಒಂದು ಮಾತಾಡೋದ್ರಲ್ಲಿ ಹಾಗೆ ಒಂದು ತಪ್ಪು ತಿಳುವಳಿಕೆ ಆಗಿರ್ಬೋದು ಅಂತ ನನಗನ್ಸುತ್ತೆ. ರ್ಯಾಂಕ್ ಏನಿರುತ್ತೆ ಎಲ್ಲರಿಗೂ ಒಂದೇ ಆಗಿರುತ್ತೆ. ರ್ಯಾಂಕು ಎದ್ರ ಮೇಲೆ ಡಿಸೈಡ್ ಆಗುತ್ತೆ, ನಾನು ಹಿಂದಿನ ಒಂದು ರ್ಯಾಂಕ್ ಪ್ರಿಡಿಕ್ಷನ್ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ. ರ್ಯಾಂಕ್ ಡಿಸೈಡ್ ಆಗೋದು ನಿಮ್ಮ PUC ಬೋರ್ಡ್ ಮಾರ್ಕ್ಸ್, ಅದು ಯಾವುದೇ ಬೋರ್ಡ್ ಆಗಿರಲಿ, ಸ್ಟೇಟ್ ಬೋರ್ಡು, CBSE, ICSE ಯಾವುದೇ ಬೋರ್ಡ್ ಆಗಲಿ, ಬೋರ್ಡ್ ಮಾರ್ಕ್ಸ್ ಮತ್ತು ನಿಮ್ಮ KCET ಮಾರ್ಕ್ಸ್ ಎರಡನ್ನು 50% ತೆಗೆದುಕೊಂಡು ಏನು ಅಗ್ರಿಗೇಟ್ ಪರ್ಸೆಂಟೇಜ್ ಬರುತ್ತಲ್ಲ, ಅದ್ರ ಮೇಲಿಂದ ನಿಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ. ಒಂದ್ ವೇಳೆ ಈಕ್ವಲ್ ಬಂತು, ಸೇಮ್ ರ್ಯಾಂಕ್ ಬಂತು ಅಂತ, ಪರ್ಸೆಂಟೇಜ್ ಬಂತು ಅಂತ ತಿಳ್ಕೊಳ್ಳಿ, ಅವಾಗ ಫಿಸಿಕ್ಸ್ ನಲ್ಲಿ ಯಾರಿಗೆ ಜಾಸ್ತಿ ಬಂದಿದೆ, ಅಥವಾ ಆ ವರ್ಷ ಯಾವುದು ಟಫ್ ಇತ್ತು CETಯಲ್ಲಿ, ಅದರಲ್ಲಿ ಯಾರು ಜಾಸ್ತಿ ತಗೊಂಡಿದ್ದಾರೆ ಅವರ ರ್ಯಾಂಕ್ ಕೊಟ್ಟು ಆಮೇಲೆ ನಂತರ ಕೊಡ್ಬೋದು. ಇದು ವರ್ಕ್ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ಬಹಳ ಜನ ಸೇಮ್ ಇದರವ್ರದಂತ, ಅವಾಗ ಏಜ್ ನೋಡ್ಬೋದು. ಯಾರು ಚಿಕ್ಕವರಿದ್ದಾರೆ ಅವರ ರ್ಯಾಂಕ್ ಮೊದಲು, ನಂತರ ಆಮೇಲೆ ದೊಡ್ಡವರು. ಈ ರೀತಿ ಅನೇಕ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಯಾವಾಗ ಸೇಮ್ ರ್ಯಾಂಕ್ ಬಂದಾಗ, ಸೇಮ್ ಮಾರ್ಕ್ಸ್ ಗಳು ಬಂದಾಗ, ಸೇಮ್ ಮಾರ್ಕ್ಸ್ ಎಲ್ಲರೂ ಸೇಮ್ ಪರ್ಸೆಂಟೇಜ್, ಈಗ 10 ವಿದ್ಯಾರ್ಥಿಗಳದ್ದು ಸೇಮ್ ಪರ್ಸೆಂಟೇಜ್ ಬರ್ತಾ ಇದೆ, ಅವಾಗ ಯಾವ ರೀತಿ ರ್ಯಾಂಕ್ ಕೊಡೋದಂದ್ರೆ, ಈ ರೀತಿ ಬೇರೆ ಬೇರೆ ಒಂದು ಸಬ್ಜೆಕ್ಟ್ ಡಿಫಿಕಲ್ಟಿ ನೋಡಿಕೊಂಡು, ಏಜ್ ನೋಡಿಕೊಂಡು ರ್ಯಾಂಕ್ಗಳು ಸ್ವಲ್ಪ ಹಿಂದೆ ಮುಂದೆ ಆಗ್ತವೆ. ಆದ್ರೆ ಇಲ್ಲಿ ಕ್ಯಾಟಗರಿ ಅಥವಾ ರಿಸರ್ವೇಶನ್, ಕಾಸ್ಟು ಅಥವಾ ಯಾವ್ದಾದ್ರು NCC ಅಥವಾ ಸ್ಪೋರ್ಟ್ಸ್ ಇವೆಲ್ಲ ಸಂಬಂಧ ಆಗೋದಿಲ್ಲ ರ್ಯಾಂಕಿಗೆ. ಅಂದ್ರೆ ರ್ಯಾಂಕ್ ಬೆನಿಫಿಟ್ ಆಗುತ್ತೆ ನಿಮ್ಗೆ, ರಿಸರ್ವೇಶನ್ ಇದರಿಂದ ಬೆನಿಫಿಟ್ ಆಗುತ್ತೆ. ಈಗ ನಾನು ಏನೋ ಉದಾಹರಣೆ ಕೊಟ್ಟನಲ್ಲ, ಆ ರೀತಿ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಆದ್ರೆ ರ್ಯಾಂಕ್ ಮಾತ್ರ ಎಲ್ಲರಿಗೂ ಒಂದೇ ಇರುತ್ತೆ. ಯಾಕಂದ್ರೆ ಇದನ್ನ ನಾನು ಯಾಕೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳಷ್ಟು ಕಾಮೆಂಟ್ಗಳನ್ನು ನೋಡ್ತಾ ಇದ್ದೀನಿ. ನಂದು 2A ಇದೆ, ರೂರಲ್ ಇದೆ, ಕನ್ನಡ ಮೀಡಿಯಂ ಇದೆ, ನನಗೆ ಎಷ್ಟು ರ್ಯಾಂಕ್ ಬರ್ಬೋದು? ಅದು ರ್ಯಾಂಕಿಗೆ ಸಂಬಂಧ ಇಲ್ಲ. ನಿಮ್ಮ ರ್ಯಾಂಕು ನಿಮ್ಮ ಮಾರ್ಕ್ಸ್ ಪ್ರಕಾರ ರ್ಯಾಂಕ್ ಬರುತ್ತೆ. ನೀವು 2A ರೂರಲ್ ಕನ್ನಡ ಮೀಡಿಯಂ ಇದ್ದಾಗ ನಿಮ್ಗೆ ಅಲ್ಲಿ ಬೆನಿಫಿಟ್ ಆಗುತ್ತೆ. ನಿಮ್ಮ ಒಂದು ರಿಸರ್ವೇಶನ್ಗೆ ನಿಮಗೆ ಬೇರೆ ಒಂದು ಜನರಲ್ ಮೆರಿಟ್ ಅಥವಾ ಯಾವುದೇ ಒಂದು ರಿಸರ್ವೇಶನ್ ಇಲ್ಲದಂತ ಜನರಲ್ ಮೆರಿಟ್ ವಿದ್ಯಾರ್ಥಿಗೆ ಸಿಗೋಕ್ಕಿಂತ ನಿಮ್ಮ ರ್ಯಾಂಕ್ ಸ್ವಲ್ಪ ದೂರ ಇದ್ರೂ ಕೂಡ ನಿಮಗೆ ಆ ಒಂದು ಸೀಟು ಸಿಗುತ್ತೆ, ನಿಮ್ಗೆ ಆ ಒಂದು ರಿಸರ್ವೇಶನ್, ಆ ಕೋಟಾ ಇರೋದ್ರಿಂದ.
ಅಷ್ಟೇ, ಆ ವ್ಯತ್ಯಾಸ ಮಾತ್ರ ಇರುತ್ತೆ. ಬಹಳಷ್ಟು ವ್ಯತ್ಯಾಸ ಆಗುತ್ತೆ, ಆ ವ್ಯತ್ಯಾಸ ಇರುತ್ತೆ. ಆದ್ರೆ ರ್ಯಾಂಕ್ ಮಾತ್ರ ಎಲ್ಲರಿಗೂ ಸೇಮ್ ಇರುತ್ತೆ. ಮಾರ್ಕ್ಸ್ ಬೇಸ್ಡ್ ರ್ಯಾಂಕ್ ಇರುತ್ತೆ ಅನ್ನೋದನ್ನ ನೀವು ಎಲ್ಲರೂ ತಿಳ್ಕೋಬೇಕು. ಈಗ ಯಾವ ರೀತಿ ನಿಮಗೆ ಕ್ಯಾಟಗರಿ ಹೆಲ್ಪ್ ಆಗುತ್ತೆ ಏನು ಅನ್ನೋದನ್ನ ಒಂದು ಉದಾಹರಣೆಯೊಂದಿಗೆ ನೋಡೋಣ. ನೋಡಿ, ಲಾಸ್ಟ್ ಇಯರ್ ರೌಂಡ್ ಒನ್ ನಲ್ಲಿ ಈಗ ಒಂದು ಉದಾಹರಣೆಗೆ ಒಂದು ಎಲ್ಲರ ಒಂದು ಡ್ರೀಮ್ ಕಾಲೇಜ್ ಆಗಿರುವಂತಹ RV ಕಾಲೇಜನ್ನ ತೆಗೆದುಕೊಳ್ಳೋಣ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ರೌಂಡ್ ಒನ್ ನಲ್ಲಿ ಯಾವ ಕ್ಯಾಟಗರಿ ಅವರಿಗೆ ಎಷ್ಟಿಗೆ ನಿಂತಿತ್ತು ಅಂಕ ಅನ್ನೋದನ್ನ ನಾವೀಗ ನೋಡೋಣ. ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ಜನರಲ್ ಮೆರಿಟ್ 225. ನೋಡಿ, ಜನರಲ್ ಮೆರಿಟ್ ರೌಂಡ್ ಒನ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮೇನ್ ಬ್ರಾಂಚ್ 225 ನಿಂತಿದೆ. 2A ಜನರಲ್ ಕ್ಯಾಟಗರಿ 2A 1033ಗೆ ನಿಂತಿದೆ. 3B 721ಗೆ ನಿಂತಿದೆ. SC ನೋಡಿ 2B 1720ಗೆ ನಿಂತಿದೆ. SC 4946ಗೆ ನಿಂತಿದೆ. ST 5218ಗೆ ನಿಂತಿದೆ. ಇಷ್ಟು ವ್ಯತ್ಯಾಸ ಆಗಿದೆ. ಇನ್ನ ಏನಾಗುತ್ತೆ, ಟಾಪ್ ಕಾಲೇಜ್ ಹೇಳಿದ್ರೆ ಇನ್ನೊಂದು ಕಾಲೇಜ್ ಹೇಳಿ ಅಂತ ಅನ್ಬೋದು ನೀವು. ಒಂದು ಮಿಡ್ ರೇಂಜ್ ಕಾಲೇಜನ್ನ ತೆಗೆದುಕೊಳ್ಳೋಣ. ಈಗ ಉದಾಹರಣೆಗೆ ರಾಜರಾಜೇಶ್ವರಿ ಕಾಲೇಜನ್ನ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಬಹಳಷ್ಟು ಜನ ಬೇಡುವಂತ ಬ್ರಾಂಚ್, ಅದಕ್ಕೆ ಉದಾಹರಣೆ ತಗೋತಾ ಇದ್ದೀನಿ. ಇಲ್ಲಿ ಯಾವ ರೀತಿ ನೋಡಿ, ಜನರಲ್ ಮೆರಿಟ್ 38,353 ಜನರಲ್ ಮೆರಿಟ್ಗೆ CS ಸಿಕ್ಕಿದೆ ಫಸ್ಟ್ ರೌಂಡ್ ನಲ್ಲಿ. ಆಮೇಲೆ 2A ನೋಡಿ, 2AG ಅಂತಂದ್ರೆ ಮತ್ತೆ ಯಾವುದು ಇದಿಲ್ಲ, ಬರೀ 2A ಜನರಲ್ ಅಂತಂದಾಗೆ, ಅಂದ್ರೆ ಕನ್ನಡ ಮೀಡಿಯಂ ರೂರಲ್ ಇಂಥದ್ದೇನೂ ಇಲ್ಲ. 2A ಅಂತಂದಾಗೆ 43,715 ನೋಡಿ, ಎಷ್ಟು ಒಂದು 5,000 ಡಿಫರೆನ್ಸ್ ಆಯ್ತು. ಆಮೇಲೆ 2B 55,781. ಇನ್ನು 3A ನೋಡಿ 39,040 ಇದೆ. 3B 40,186 ಇದೆ. SC ನೋಡಿ 1,12,061 ನೋಡಿ, ಎಷ್ಟೊಂದು ಬೆನಿಫಿಟ್ ಆಯ್ತು SC ಇರೋದ್ರಿಂದ. 1,12,061. ಇನ್ನು ST ಕ್ಯಾಟಗರಿ ನೋಡಿ 1,31,326. 1,31,326 ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ನೀವು ನೋಡಬಹುದು. ಈ ರೀತಿ ಒಂದು ಡಿಫರೆನ್ಸ್ ಆಗ್ತವೆ. ಇದು ರಿಯಲ್ ಆಗಿ ಲಾಸ್ಟ್ ಇಯರ್ ನಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಆಗಿರೋದನ್ನ ನಾನು ನಿಮ್ಗೆ ಉದಾಹರಣೆಗಳೊಂದಿಗೆ ಹೇಳಿದೆ. ಇನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ದು ಆಪ್ಷನ್ ಎಂಟ್ರಿ ಅಂದ್ರೆ ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ಹೇಳ್ತೀನಿ. ಮತ್ತೆ ಒಂದು ಆಪ್ಷನ್ ಎಂಟ್ರಿಗೆ ಏನು ನಾವು ಒಂದು ಗೈಡೆನ್ಸ್ ಕೊಡ್ತೀವಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ನಾನು ಹೇಳ್ತೀನಿ ಅಂತ ತಿಳ್ಕೊಳ್ಳಿ, ನಾನು ಒಂದು 500 ರೂಪೀಸ್ ತಗೊಂಡು ನಿಮ್ಗೆ ಗೈಡೆನ್ಸ್ ಕೊಡ್ತೀನಿ ಅಂದ್ರೆ ಏನು ಗೈಡೆನ್ಸ್ ಕೊಡ್ತೀನಿ, ಯಾವ ರೀತಿ ಗೈಡೆನ್ಸ್ ಕೊಡ್ತೀನಿ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಇದರಿಂದ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ನೀವು ನನ್ನ ಹತ್ರ ಗೈಡೆನ್ಸ್ ತಗೊಳ್ಳಿ ಬಿಡಿ, ಆದ್ರೆ ಈ ವಿಡಿಯೋಗಳನ್ನು ನೋಡೋದ್ರಿಂದ ನಿಮ್ಗೆ CET ಒಂದು ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ನಾನು ವಿಡಿಯೋಗಳಲ್ಲಿ ಹಂತ ಹಂತವಾಗಿ ಹೇಳ್ತಾ ಬರ್ತೀನಿ. ಈ ವಿಡಿಯೋಗಳನ್ನು ನೀವು ನೋಡ್ತಾ ಹೋದ್ರೆ ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.